ಮಾತು ನಿಲ್ಲಿಸಿದ ಅಪರ್ಣ. ಅಪರ್ಣ ನಿರೂಪಕಿಯಾಗಿ, ನಟಿಯಾಗಿ ಅವರ ಕನ್ನಡದ ಮೇಲಿನ ಹಿಡಿತ ಜೊತೆಗೆ ಒಬ್ಬರ ಅದ್ಭುತ ಪ್ರತಿಭೆಯಾಗಿ ಅವರು ಕರ್ನಾಟಕದ ಜನರ ಮನೆ ಮಾತಾಗಿದ್ದರು. ಇವತ್ತು ಅಪರ್ಣ ಇನ್ನಿಲ್ಲ ಅನ್ನೋ ಸುದ್ದಿ ಎಲ್ಲರಿಗೂ ಕೂಡ ದಿಗಿಲು ಬಡಿದಂತಾಗಿದೆ. ಯಾಕಂತ ಹೇಳಿದರೆ ನಿನ್ನೆ ಮೊನ್ನೆ ಅಪರ್ಣ ಅವರನ್ನು ಯಾವುದೋ ಕಾರ್ಯಕ್ರಮದಲ್ಲಿ ನೋಡಿದ್ವಿ. ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ನಿರೂಪಣೆ ಮಾಡಿದರು. ಅಪರ್ಣ ಅವರ ವಾಯ್ಸ್ ಇನ್ನೂ ಕೂಡ ಕಿವಿಗೆ ಗುಣುಗ್ತಾ ಇದೆ. ಮತ್ತು ಅವರ ವಾಯ್ಸ್ನ ವೈಬ್ರೇಷನ್ ಇದೆಯಲ್ಲ, ಆ ಭಾಷಾ ಸ್ಪಷ್ಟತೆ, ಅಲ್ಪ ಪ್ರಾಣ ಮಹಾಪ್ರಾಣಕ್ಕೆ ಅವರು ಕೊಡುವಂಥ ಒತ್ತು, ಇಂಗ್ಲೀಷ್ ಪದವನ್ನು ಬಳಸದೆ ಅವರು ಆಡುವಂಥ ಮಾತಿನ ಚಾಕಚಕ್ಯತೆ, ಇದೆಲ್ಲವೂ ಕೂಡ ಹಲವಾರು ಜನರಿಗೆ ಇಷ್ಟ ಆಗ್ತಾಯಿತ್ತು. ಅಂತ ಅಪರ್ಣ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನ, ಕನ್ನಡದ ಭಾಷೆಯ ಪ್ರೀತಿ ಜೊತೆಗೆ ಕನ್ನಡದ ಭಾಷೆಯನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಆಡ್ತಾ ಇದ್ದಂಥ ರೀತಿ, ಇದೆಲ್ಲವೂ ಕೂಡ ಅಪರ್ಣ ಅವರ ಬಗ್ಗೆ ಅಭಿಮಾನ. ಮತ್ತು ಅವರನ್ನು ಒಂದಿಷ್ಟು ಜನ ಫಾಲೋ ಮಾಡ್ತಾಯಿದ್ರು. ಅವರು ನಟಿಯಾಗಿ, ನಿರೂಪಕಿಯಾಗಿ ಕನ್ನಡ ನಾಡಿನ ಜನರ ಮನೆ ಮಾತಾಗಿದ್ದರು. ಅಂಥ ಅಪರ್ಣ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸುಮಾರು 2 ವರ್ಷಗಳಿಂದ ಬಳಲ್ತಾ ಇದ್ದರು. ಅವರ ಪತಿಯೇ ಹೇಳಿರೋ ಹಾಗೆ 4ನೇ ಹಂತದಲ್ಲಿತ್ತು ಅವರಿಗೆ ಕ್ಯಾನ್ಸರ್. ನಿರಂತರವಾಗಿ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಅವರು ಮೃತಪಟ್ಟಿದ್ದಾರೆ ಅನ್ನೋದನ್ನು ಅವರ ಪತಿ ಮಾತಾಡ್ತಾ ಹೇಳಿದ್ದಾರೆ. ಆ ಮೂಲಕ ಅಪರ್ಣ ಇನ್ನು ನೆನಪು ಮಾತ್ರ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಸೀನಿಯರ್ ಕಲೀಗ್ ಸ್ಮಿತಾ ರಂಗನಾಥ್. ಸ್ಮಿತಾ, ಅವರಿಗೆ ಇಂಥದ್ದೊಂದು ಮಾರಕ ಕ್ಯಾನ್ಸರ್ ಇತ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸಣ್ಣ ಸುಳಿವೂ ಇರಲಿಲ್ಲ. ಅವರ ಜೀವನ ಉತ್ಸಾಹ ಮತ್ತು ಅವರು ಇತ್ತೀಚೆಗೂ ಕೂಡ ಕೆಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಇದನ್ನೆಲ್ಲ ನೋಡಿದಾಗ ಅವರಿಗೆ ಕ್ಯಾನ್ಸರ್ ಅನ್ನೋ ಒಂದು ಮಾರಕ ಕಾಯಿಲೆ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಲೇ ಇಲ್ವಲ್ಲ ಸ್ಮಿತಾ? ನಿಜ ರಂಜಿತ್, ನೋಡಿ, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂತಂದ್ರೆ ಮಾಧ್ಯಮದವರು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕೂಡ ಬಹಳ ಅಂದ್ರೆ ಮಾಧ್ಯಮಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಹಿತಿಗಳನ್ನ ಜನರಿಗೆ ತಲುಪಿಸೋದ್ರಿಂದ ಒಂದಾದ್ರೂ ಮಾಹಿತಿಗಳು ಸೆಲೆಬ್ರಿಟಿಗಳ ಜೀವನ ಏನ್ ನಡೀತಾ ಇದೆ ಏನು ಅನ್ನೋದ್ರ ಬಗ್ಗೆ ಒಂದ್ ಹಂತದ ಮಾಹಿತಿ ಮಾಧ್ಯಮಗಳಿಗಿರುತ್ತೆ. ಆದ್ರೆ ಅಪರ್ಣ ಅವರು ನೋ ಡೌಟ್ ಅವ್ರನ್ನ ಸೆಲೆಬ್ರಿಟಿ ಅಂತ ಕರೀಬಾರ್ದು ಅಂತ ಹೇಳೋರು ಯಾರು ಇಲ್ಲ ಅಂತ ಹೇಳಿ. ಯಾಕಂದ್ರೆ ಕೇವಲ ನೀವೇ ಹೇಳ್ತಿದ್ದ ಹಾಗೆ ಆಂಕರಿಂಗ್ ಮಾತ್ರ ಅಲ್ಲ, ನಿರೂಪಣೆ ಮಾತ್ರ ಅಲ್ಲ, ನಟಿಯಾಗಿಯೂ ಕೂಡ ಗುರುತಿಸ್ಕೊಂಡವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ಒಂದು ಚಿಕ್ಕ ಸುಳಿವು ಕೂಡ ಯಾರಿಗೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಇಂಥ ಯಾವ್ದಾದ್ರು ಆರೋಗ್ಯ ಸಂಬಂಧಿ ಸಮಸ್ಯೆ ಇದ್ದಾಗ ಅವ್ರು ಬಳಲ್ತಾ ಇರೋ ತರನೋ ಅಥವಾ ತುಂಬಾ ದಿನ ಹಾಸಿಗೆ ಹಿಡಿದ್ರು ಅಂತಾನೋ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಆದ್ರೂ ಬರುತ್ತೆ, ಅಥವಾ ಯಾವುದೋ ವೈದ್ಯರ ಹತ್ರ ನಿರಂತರವಾಗಿ ಅವ್ರು ಚಿಕಿತ್ಸೆಗೆ ಒಳಗಾಗ್ತಿದ್ದಾರೆ ಅಂತ ಹೇಳಿ. ಬಟ್ ಎಲ್ಲೂ ಕೂಡ ಆಚೆ ಬರಲೇ ಇಲ್ಲ ಅಂತ. ಮತ್ತೆ ಅಗೇ ನಾನ್ ಮಾಡಿದ ಇಂಟರ್ವ್ಯೂ ಸಂದರ್ಭದಲ್ಲಿ ಅವರು ಮಾತನಾಡಿದ್ ನೆನ್ಪು ಮಾಡ್ಕೊಂಡು ಇದನ್ನ ಹೇಳ್ತೀನಿ ರಂಜಿತ್. ನೋಡಿ, ಖಾಸಗಿತನ ಅನ್ನೋದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಬಂದಿದ್ದು ಪ್ರಶ್ನೆ. ಆದ್ರಿಂದ ಈ ಖಾಸಗಿತನ ಅನ್ನೋದನ್ನು ಉಳಿಸ್ಕೊಳ್ಳಿದ್ದು ಹೇಗೆ ಅನ್ನೋ ಪ್ರಶ್ನೆ ನಾನು ಕೇಳಿದ್ದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದೆಲ್ಲ ರೀಲ್ಸ್ ಮಾಡ್ತಾರೆ, ಬೇಕಾದ ಫೋಟೋ ಹಾಕ್ತಾರೆ. ಇಂತಹ ಸಂದರ್ಭದಲ್ಲಿ ಖಾಸಗಿತನದ ಮೌಲ್ಯ ಎಷ್ಟಿದೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅಪರ್ಣಂಗೆ ಆಚೆಯ ಪ್ರಪಂಚದಲ್ಲಿ ಯಾವ ರೀತಿಯಾದ ಒಂದು ಬದುಕಿದೆಯೋ, ಒಳಗಡೆ ಪ್ರಪಂಚ ಅಂದ್ರೆ ಮನೆ ಒಳಗ್ ಹೋದ್ಮೇಲೆ ಅದು ಬೇರೆನೇ ಪ್ರಪಂಚ. ನಾನು ಯಾವತ್ತೂ ಕೂಡ ಎರಡೂನು ಅಂದ್ರೆ ನನ್ನ ಅಡುಗೆ ಮನೇಲಿ ಏನ್ ಅಡುಗೆ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ಆಚೆ ಪ್ರಪಂಚ ತಿಳಿಸ್ಬೇಕು ಅನ್ನೋದಿಲ್ಲ. ನಾನು ಹಾಗಾಗಿ ನನ್ನ ಅಡುಗೆ ಮನೆ ರಹಸ್ಯನ ಅಡುಗೆ ಮನೆಯಲ್ಲೇ ಇಟ್ಟಿರ್ತೀನಿ ಅಂತ ಹೇಳಿದ್ರು. ನನ್ಗೆ ಇವಾಗ ಯಾಕೆ ನೆನಪಾಯ್ತಿ ಮಾತು ಅಂತಂದ್ರೆ, ನೋಡಿ, ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದದ್ದಾಗ್ಲಿ ಅಥವಾ ಹಿಂಗೆ ನಮ್ಮನ್ನೆಲ್ಲ ಬಿಟ್ಟು ಇಷ್ಟು ಬೇಗ ಹೋಗ್ತಾರೆ ಅನ್ನೋ ಹಂತದ ಆರೋಗ್ಯ ಸಮಸ್ಯೆ ಇದೆ ಅಂತಾಗ್ಲಿ ಅವರೆಲ್ಲೂ ಹೇಳ್ಕೊಳ್ಳೇ ಇಲ್ಲ ಅಂತ ಹೇಳಿ. ತಮ್ಮ ಆರೋಗ್ಯ, ತಮ್ಮ ಬದುಕು ಅದನ್ನ ತುಂಬಾ ಖಾಸಗಿಯಾಗೆ ಇಟ್ಕೊಂಡ್ರು ಅಂತ ಹೇಳಿ. ಬಹಳ ಜನ ಇದು ಮಾಡಲ್ಲ ರಂಜಿತ್. ನಮಗೆ ಗೊತ್ತಿರೋ ಹಾಗೆ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೂ ಕೂಡ ಅದು ಮಾಧ್ಯಮಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಆಗ್ಬಿಡುತ್ತೆ ಅಂತ. ಬಟ್ ಅದೇ ನಿಜಕ್ಕೂ ಶಾಕಿಂಗೇ ಒಂದ್ ರೀತಿಯಲ್ಲಿ. ನನ್ಗೆ ಈ ವಿಚಾರ ಗೊತ್ತಾದಾಗ ಇನ್ಫ್ಯಾಕ್ಟ್ ನನ್ನ ತಾಯಿ ಜೊತೆ ಮಾತಾಡ್ತಿದ್ದೆ. ಅವರು ಕನ್ನಡ ಟೀಚರ್ ಆಗಿರೋದ್ರಿಂದ ನಾನು ಹೇಳ್ದೆ, ಹಿಂಗೆ ಅಪರ್ಣ ಅವ್ರು ಹೋಗ್ಬಿಟ್ರಂತೆ. ಯಾವ ಅಪರ್ಣ, ಏನ್ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೂ ಒಂದು ಚಿಕ್ಕ ಸುಳಿವು ಕೂಡ ಇರ್ಲಿಲ್ಲ ಅಂತ, ಹಿಂಗ ಆಗ್ಬಿಡುತ್ತೆ ಅಂತ. ಮೊನ್ನೆ ನೀವೇ ಹೇಳ್ದಂಗೆ ಬಹಳ ಆಕ್ಟಿವ್ ಆಗಿದ್ರು, ಅನೇಕ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ರು. ಹೆಂಗಾಯ್ತಪ್ಪ ಇದು ಅನ್ನೋ ಪ್ರಶ್ನೆ ಅಂತೂ ಹಂಗೆ ಬಿಟ್ಟು ಹೋಗಿದ್ದಾರೆ ಅಪರ್ಣ ಅವರು ರಂಜಿತ್. ಖಂಡಿತ. ಸ್ಮಿತಾ, ತಮಗೆ ವೈಯಕ್ತಿಕವಾಗಿ ಅವರ ನಿರೂಪಣೆ ಇಷ್ಟ ಆಗ್ತಾ ಇತ್ತಾ, ಅವರ ನಟನೆ ಇಷ್ಟ ಆಗ್ತಾ ಇತ್ತಾ ಸ್ಮಿತಾ? ವ್ಯಕ್ತಿತ್ವ ರಂಜಿತ್, ವ್ಯಕ್ತಿತ್ವ ಎಲ್ಲಕ್ಕಿಂತ ಜಾಸ್ತಿಯಾಗಿ ಅವ್ರ ವ್ಯಕ್ತಿತ್ವ. ನಾನು ಆಗ್ಲೇ ಹೇಳ್ದಂಗೆ ಬಹಳ 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 ಸಿಂಪಲ್, ಬಹಳ ಹಂಬಲ್. ಆಮೇಲೆ ಯಾರಾದ್ರೂ ಕೂಡ ಈಗ ಅವ್ರು ಒಂದು ಕಾರ್ನರ್ ಅಲ್ಲಿ ಕೂತಿದ್ರು ಸೋಫಾದಲ್ಲಿ, ಹಿಂಗ್ ಹೋಗ್ತಾ ಬರ್ತಾ ಇರೋರು ಅವ್ರಿಗೆ ಪರಿಚಯ ಇರ್ಬೇಕು ಅಂತಾನೆ ಇಲ್ಲ.
ಜಸ್ಟ್ ಅದೊಂದು ಮುಗ್ಧವಾದ ನಗೆ ಅವ್ರ ಮುಖದಲ್ಲಿ ಯಾವಾಗ್ಲೂ ಇರ್ತಿತ್ತು ಅಂತ ಏನಂದ್ರೆ ಎದುರಿಗಿರೋ ವ್ಯಕ್ತಿ ಅವರಾಗೆ ಬಂದು ಮಾತಾಡಿಸ್ಬೇಕು ಅವ್ರನ್ನ, ಅಷ್ಟು ಮುಗ್ಧವಾದ ಒಂದು ನಗು ಅವರಲ್ಲಿ. ಅದು ಸಾಮಾನ್ಯವಾಗಿ ಎಲ್ರಿಗೂ ಬರಲ್ಲ ರಂಜಿತ್. ಅಂದ್ರೆ ಯಾರ ಮನಸ್ಸು ಶುದ್ಧವಾಗಿರುತ್ತೆ ಅವ್ರ ನಗು ಮಾತ್ರ ಅಷ್ಟು ಮುಗ್ಧವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ವ್ಯಕ್ತಿತ್ವ ಬಹುಶಃ ನೋಡಿ. ಅಂದ್ರೆ ಅಪರ್ಣಾ ಅವರಿಗೆ ಸಿಕ್ಕಷ್ಟು ಮನ್ನಣೆ, ಅಷ್ಟು ಜನಪ್ರಿಯತೆ ಬಹುಶಃ ಕನ್ನಡದಲ್ಲಿ ಬಹಳ ಕಮ್ಮಿ ಜನ ನಿರೂಪಕರಿಗೆ ಸಿಕ್ಕಿರೋದು ಅಂತ. ಅದರಲ್ಲೂ ಈ 24 ಗಂಟೆಯ ನ್ಯೂಸ್ ಚಾನೆಲ್ಗಳು ಬಂದ್ಮೇಲೆ ನಿಮ್ಗೆನೆ ಅನುಭವ ಇದೆ. ಇವತ್ತು ನಾವು ತೆರೆ ಮೇಲೆ ಇದೀವಿ, ಒಂದ್ ವಾರ ಇಲ್ಲ ಅಂತಂದ್ರೆ ನಮ್ಮನ್ನ ಜನ ರೆಕಗ್ನೈಸ್ ಮಾಡ್ತಾರ, ದೊಡ್ಡ ಪ್ರಶ್ನೆ ಅದು. ಬಟ್ ಅಪರ್ಣಾ ಅವರು ನೋಡಿ, ನಮಗ್ ಗೊತ್ತಿರೋ ಹಂಗೆ ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದ ಈ ದಿನದವರೆಗೂ ಅಟ್ಲೀಸ್ಟ್ ಒಂದು 10 ಜನರನ್ನ ಕೇಳಿದ್ರೆ ಒಂದು 5 ಜನಕ್ಕಾದ್ರೂ ಅಪರ್ಣಾ ಅವರು ಚಿರಪರಿಚಿತರು. ಅಷ್ಟು ಜನಪ್ರಿಯತೆ ಇದ್ರೂ ಕೂಡ ಹಂಬಲ್ನೆಸ್ ಉಳಿಸ್ಕೊಂಡ್ರಲ್ಲ, ಬಹುಶಃ ಆ ವ್ಯಕ್ತಿತ್ವ ಬಹಳ ಇಷ್ಟ ಆಗೋದು. ಖಂಡಿತ ಖಂಡಿತ, 100ಕ್ಕೆ 100 ಸತ್ಯ ನೀವು ಹೇಳಿರೋ ಮಾತೆಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ.